ನಟೇಶ್ ಕುಮಾರ್ ಅವರಿಬ್ಬರಿಗೂ ವಿನೋದ್ ನಡುವೆ ಇದ್ದಂಥ ವ್ಯವಹಾರಿಕವಾಗಿ ಏನು ಭಿನ್ನಾಭಿಪ್ರಾಯ ಇತ್ತು ಅದು ನಿಮ್ಗೆ ಮುಂಚೆ ಗೊತ್ತಿರಲಿಲ್ವಾ ಸರ್? ಇಲ್ಲ, ನನಗೆ ಗೊತ್ತಿಲ್ಲ. ಈಗ ಪೊಲೀಸರು ನನ್ನ ಮುಂದೆ ವಿಚಾರಣೆ ಮಾಡಿದಾಗಷ್ಟೇ ಗೊತ್ತಾಗಿದ್ದು. ಯಾಕೆಂತಂದರೆ ನಟೇಶ್ ವಿನೋದ್ ಅವರು ನನಗೆ ಮೊದಲಿಂದ ಪರಿಚಯ ಆಗಿಲ್ಲ. ಸೊ ಪ್ರತಾಪ್ ಅವರು ನನಗೆ ಪರಿಚಯ. ಪ್ರತಾಪ್ ಅವರು 2 ಸಲ ಅವ್ರ ಅಂಗಡಿ ಕರ್ಕೊಂಡೋಗಿದ್ದಷ್ಟು ಬಿಟ್ಟರೆ ವಿನೋದ್ಗೂ ನನಗೂ ಯಾವುದೇ ರೀತಿಯ ಸಂಪರ್ಕ ಆಗಲಿ ಮೊದಲಿಂದ ಪರಿಚಯ ಆಗಲಿ ಇರಲಿಲ್ಲ. ಸರ್, ಈಗಲೂ ಕೂಡ ನೀವು ಟಿ ಬಿ ನಟೇಶ್ ಅವ್ರಿಗೆ ಸಂಬಂಧಪಟ್ಟಾಗ ಭ್ರಷ್ಟಾಚಾರ ಆಗಿದೆ, ಅವ್ರ ಬಡ್ತಿ ವಿಚಾರಕ್ಕೆ ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಸ್ಟ್ಯಾಂಡ್ ನಿಮ್ಮದು ಆಗಿದೆ, ಭ್ರಷ್ಟಾಚಾರ ಆಗಿದೆ ಅನ್ನೋದೇ ವಾದ ಆಗಿದೆ. ಹೌದು. ಈಗ ವಿನೋದ್ ಆದರೂ ಕೂಡ ಒಪ್ಕೊಂಡಿದ್ರೆ, ಆದರೆ ಶಲಿನಿ ರಜನೀಶ್ಗಲ್ಲ, ಬೇರೆ ಪ್ರಭಾವಿ ವ್ಯಕ್ತಿಗೆ ಅಂತ ಹೇಳಿದ್ರೆ ಆ ಯಾವ ಪ್ರಭಾವಿ ವ್ಯಕ್ತಿ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಸರ್, ಇದು ಮೂಡ ಹೋರಾಟ ಮಾಡ್ತಾ ಇದ್ರೆ ಅದನ್ನ ಹಡಿಸೋದಕ್ಕೆ, ನಿಮ್ಮ ಧ್ವನಿ ಹಡಿಸೋದಕ್ಕೆ ಇದನ್ನ ಮುನ್ನೆಲೆಗೆ ತಂದ್ರ ಅಂತೇಳಿ, ಅಥವಾ ಇದ್ರ ಮೇಲೆ ಬಳಸ್ಕೊಳ್ತಿದಾರ ಅಂತೇಳಿ? ಇಲ್ಲ ಸರ್, ಇದಕ್ಕೂ ಸಂಬಂಧ ಇಲ್ಲ. ವಿನೋದ್ ಅವರ ವೈಯಕ್ತಿಕ ವಿಚಾರಕ್ಕೆ, ಅಂದರೆ ಹಣಕಾಸು ವಿಚಾರಕ್ಕೆ ನಟೇಶ್ ವಿನೋದ್ ಅವರು ನನ್ನನ್ನು ಬಳಸ್ಕೊಳ್ಳೋಂಥ ಪ್ರಯತ್ನ ಮಾಡಿರೋಂಥದ್ದು. ಅಂದರೆ ಏನು ಆಡಿಯೋ ಇದೆ, ಆಡಿಯೋ ನೈಜತೆಯನ್ನು ಮತ್ತು ದಾಖಲಾತಿ ನೈಜತೆ ಏನು ಕೊಟ್ಟಿದ್ರು ಅದನ್ನು ನಾನು ನಂಬಿಕೊಂಡು ಶಾಲಿನಿ ರೇಜೆನ್ಸಿ ಬಗ್ಗೆ ಹೇಳಿದಂಥದ್ದು ಕೂಡ ನಿಜ ಅಂತೇಳಿ ನಾನು ನಂಬಿದೆ. ಅದು ತಪ್ಪಾಗಿದೆ ಅಷ್ಟೇ. ಈಗ ಬಂದಿರೋಂಥದ್ದು ನಿಮ್ಮ ಮೇಲೆ ಇರೋ ಆರೋಪ ಅಂದರೆ ಬೇಲಂಬೆಲ್ ಅಫೆನ್ಸ್ ಆಗಿರೋದು. ಆ ಬೇಲಂಬೆಲ್ ಅಫೆನ್ಸ್ಗೆ ಸಂಬಂಧಪಟ್ಟಂತೆ ನೋಟಿಸನ್ನು ಕೊಡಬೇಕಿತ್ತು, ನೋಟಿಸನ್ನು ಕೊಟ್ಟು ವಿಚಾರಣೆ ಬನ್ನಿ ಅಂತೇಳಿ ಹೇಳಬೇಕಿತ್ತು. ಅದರಲ್ಲಿ ಪೊಲೀಸರ ಒಂದಷ್ಟು ಲೋಪಗಳಿದ್ದಾವೆ. ಯಾಕೆಂದರೆ ನೀವು ಕೋರ್ಟ್ಗೆ ಹಾಜರಾದಂಥ ಸಂದರ್ಭದಲ್ಲಿ ತಕ್ಷಣ ನೋಟಿಸ್ ಕೊಟ್ಟರು, ನಿಮ್ಮನ್ನು ಡಿಟೈನ್ ಮಾಡುವಂಥ ಕೆಲಸ ಆಯಿತು. ಸಾಕಷ್ಟು ನೆನೆ ವಿಚಾರಗಳು ಕೂಡ ಬೇರೆ ಬೇರೆ ರೀತಿಗಳಾಯಿತು. ಅದಕ್ಕೆ ಸಂಬಂಧಪಟ್ಟಂಗೆ ಸರ್, ಇದು ಅತ್ಯಂತ ಗಂಭೀರವಾದ ವಿಚಾರ ಆಗಿರೋಂಥ ಅವರು ನನ್ನನ್ನು ಕರ್ಕೊಂಬಂದಿದ್ರೆ ಅಷ್ಟೇ ಹೊರತು ಬೇರೆ ಯಾವುದೋ ಪ್ರಭಾವಕ್ಕೊಳಗಾಗಿ ಅಥವಾ ಬೇರೆ ದುರ್ದರ್ಶಿಯಿಂದ ನನ್ನನ್ನೇನು ಕರ್ಕೊಂಬಂದಿಲ್ಲ. ಯಾಕೆಂದ್ರೆ ನಿನ್ನೆಯಿಂದ ಕೂಡ ನನಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರೆ, ಮತ್ತು ನಾನು ಕೂಡ ಅವ್ರಿಗೆಲ್ಲ ರೀತಿ ಸಹಕಾರ ಕೊಟ್ಟಿದ್ದರಿಂದ ಮತ್ತು ಸತ್ಯ ಅವರಿಗೆ ಗೊತ್ತಾಗಿರೋದ್ರಿಂದ ನನ್ನನ್ನು ಬಂಧನಕ್ಕೊಳಪಡಿಸಿದೆ. ನನಗೆ ನೋಟಿಸ್ ಕೊಟ್ಟು ಕಳಿಸಿದ್ರೆ. ಕೆಲವು ಲೋಪದೋಷಗಳು 24ನೇ ತಾರೀಕು ಬರೋಕ್ಕೆ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ನಟೇಶ್ ಕುಮಾರ್ ಅವರಿಬ್ಬರಿಗೂ ವಿನೋದ್ ನಡುವೆ ಇದ್ದಂಥ ವ್ಯವಹಾರಿಕವಾಗಿ ಏನು ಭಿನ್ನಾಭಿಪ್ರಾಯ ಇತ್ತು ಅದು ನಿಮ್ಗೆ ಮುಂಚೆ ಗೊತ್ತಿರಲಿಲ್ವಾ ಸರ್? ಇಲ್ಲ, ನನಗೆ ಗೊತ್ತಿಲ್ಲ. ಈಗ ಪೊಲೀಸರು ನನ್ನ ಮುಂದೆ ವಿಚಾರಣೆ ಮಾಡಿದಾಗಷ್ಟೇ ಗೊತ್ತಾಗಿದ್ದು. ಯಾಕೆಂತಂದರೆ ನಟೇಶ್ ವಿನೋದ್ ಅವರು ನನಗೆ ಮೊದಲಿಂದ ಪರಿಚಯ ಆಗಿಲ್ಲ. ಸೊ ಪ್ರತಾಪ್ ಅವರು ನನಗೆ ಪರಿಚಯ. ಪ್ರತಾಪ್ ಅವರು 2 ಸಲ ಅವ್ರ ಅಂಗಡಿ ಕರ್ಕೊಂಡೋಗಿದ್ದಷ್ಟು ಬಿಟ್ಟರೆ ವಿನೋದ್ಗೂ ನನಗೂ ಯಾವುದೇ ರೀತಿಯ ಸಂಪರ್ಕ ಆಗಲಿ ಮೊದಲಿಂದ ಪರಿಚಯ ಆಗಲಿ ಇರಲಿಲ್ಲ. ಸರ್, ಈಗಲೂ ಕೂಡ ನೀವು ಟಿ ಬಿ ನಟೇಶ್ ಅವ್ರಿಗೆ ಸಂಬಂಧಪಟ್ಟಾಗ ಭ್ರಷ್ಟಾಚಾರ ಆಗಿದೆ, ಅವ್ರ ಬಡ್ತಿ ವಿಚಾರಕ್ಕೆ ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಸ್ಟ್ಯಾಂಡ್ ನಿಮ್ಮದು ಆಗಿದೆ, ಭ್ರಷ್ಟಾಚಾರ ಆಗಿದೆ ಅನ್ನೋದೇ ವಾದ ಆಗಿದೆ. ಹೌದು. ಈಗ ವಿನೋದ್ ಆದರೂ ಕೂಡ ಒಪ್ಕೊಂಡಿದ್ರೆ, ಆದರೆ ಶಲಿನಿ ರಜನೀಶ್ಗಲ್ಲ, ಬೇರೆ ಪ್ರಭಾವಿ ವ್ಯಕ್ತಿಗೆ ಅಂತ ಹೇಳಿದ್ರೆ ಆ ಯಾವ ಪ್ರಭಾವಿ ವ್ಯಕ್ತಿ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಸರ್, ಇದು ಮೂಡ ಹೋರಾಟ ಮಾಡ್ತಾ ಇದ್ರೆ ಅದನ್ನ ಹಡಿಸೋದಕ್ಕೆ, ನಿಮ್ಮ ಧ್ವನಿ ಹಡಿಸೋದಕ್ಕೆ ಇದನ್ನ ಮುನ್ನೆಲೆಗೆ ತಂದ್ರ ಅಂತೇಳಿ, ಅಥವಾ ಇದ್ರ ಮೇಲೆ ಬಳಸ್ಕೊಳ್ತಿದಾರ ಅಂತೇಳಿ? ಇಲ್ಲ ಸರ್, ಇದಕ್ಕೂ ಸಂಬಂಧ ಇಲ್ಲ. ವಿನೋದ್ ಅವರ ವೈಯಕ್ತಿಕ ವಿಚಾರಕ್ಕೆ, ಅಂದರೆ ಹಣಕಾಸು ವಿಚಾರಕ್ಕೆ ನಟೇಶ್ ವಿನೋದ್ ಅವರು ನನ್ನನ್ನು ಬಳಸ್ಕೊಳ್ಳೋಂಥ ಪ್ರಯತ್ನ ಮಾಡಿರೋಂಥದ್ದು. ಅಂದರೆ ಏನು ಆಡಿಯೋ ಇದೆ, ಆಡಿಯೋ ನೈಜತೆಯನ್ನು ಮತ್ತು ದಾಖಲಾತಿ ನೈಜತೆ ಏನು ಕೊಟ್ಟಿದ್ರು ಅದನ್ನು ನಾನು ನಂಬಿಕೊಂಡು ಶಾಲಿನಿ ರೇಜೆನ್ಸಿ ಬಗ್ಗೆ ಹೇಳಿದಂಥದ್ದು ಕೂಡ ನಿಜ ಅಂತೇಳಿ ನಾನು ನಂಬಿದೆ. ಅದು ತಪ್ಪಾಗಿದೆ ಅಷ್ಟೇ. ಈಗ ಬಂದಿರೋಂಥದ್ದು ನಿಮ್ಮ ಮೇಲೆ ಇರೋ ಆರೋಪ ಅಂದರೆ ಬೇಲಂಬೆಲ್ ಅಫೆನ್ಸ್ ಆಗಿರೋದು. ಆ ಬೇಲಂಬೆಲ್ ಅಫೆನ್ಸ್ಗೆ ಸಂಬಂಧಪಟ್ಟಂತೆ ನೋಟಿಸನ್ನು ಕೊಡಬೇಕಿತ್ತು, ನೋಟಿಸನ್ನು ಕೊಟ್ಟು ವಿಚಾರಣೆ ಬನ್ನಿ ಅಂತೇಳಿ ಹೇಳಬೇಕಿತ್ತು. ಅದರಲ್ಲಿ ಪೊಲೀಸರ ಒಂದಷ್ಟು ಲೋಪಗಳಿದ್ದಾವೆ. ಯಾಕೆಂದರೆ ನೀವು ಕೋರ್ಟ್ಗೆ ಹಾಜರಾದಂಥ ಸಂದರ್ಭದಲ್ಲಿ ತಕ್ಷಣ ನೋಟಿಸ್ ಕೊಟ್ಟರು, ನಿಮ್ಮನ್ನು ಡಿಟೈನ್ ಮಾಡುವಂಥ ಕೆಲಸ ಆಯಿತು. ಸಾಕಷ್ಟು ನೆನೆ ವಿಚಾರಗಳು ಕೂಡ ಬೇರೆ ಬೇರೆ ರೀತಿಗಳಾಯಿತು. ಅದಕ್ಕೆ ಸಂಬಂಧಪಟ್ಟಂಗೆ ಸರ್, ಇದು ಅತ್ಯಂತ ಗಂಭೀರವಾದ ವಿಚಾರ ಆಗಿರೋಂಥ ಅವರು ನನ್ನನ್ನು ಕರ್ಕೊಂಬಂದಿದ್ರೆ ಅಷ್ಟೇ ಹೊರತು ಬೇರೆ ಯಾವುದೋ ಪ್ರಭಾವಕ್ಕೊಳಗಾಗಿ ಅಥವಾ ಬೇರೆ ದುರ್ದರ್ಶಿಯಿಂದ ನನ್ನನ್ನೇನು ಕರ್ಕೊಂಬಂದಿಲ್ಲ. ಯಾಕೆಂದ್ರೆ ನಿನ್ನೆಯಿಂದ ಕೂಡ ನನಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರೆ, ಮತ್ತು ನಾನು ಕೂಡ ಅವ್ರಿಗೆಲ್ಲ ರೀತಿ ಸಹಕಾರ ಕೊಟ್ಟಿದ್ದರಿಂದ ಮತ್ತು ಸತ್ಯ ಅವರಿಗೆ ಗೊತ್ತಾಗಿರೋದ್ರಿಂದ ನನ್ನನ್ನು ಬಂಧನಕ್ಕೊಳಪಡಿಸಿದೆ. ನನಗೆ ನೋಟಿಸ್ ಕೊಟ್ಟು ಕಳಿಸಿದ್ರೆ. ಕೆಲವು ಲೋಪದೋಷಗಳು 24ನೇ ತಾರೀಕು ಬರೋಕ್ಕೆ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್.